ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನನಗೆ ಭಾಳ ದಿವಸದಿಂದ ಕೋಳಿ ಸಾಕಬೇಕು ಅಂತ ಆಸೆ ಆಗಿತ್ತು. ಯಾಕಪ್ಪ ಅಂದರೆ ನಾವು ರೈತರಾಗಿ ಕೋಳಿ ಸಾಕಿ ಮೊಟ್ಟೆನ ತಿನ್ನಬೇಕು ಅನ್ನೋದು ಆಸೆ ಇತ್ತು. ಭಾಳ ದಿನದಿಂದ ಕನಸಿತ್ತು. ನಾವು ತೋಟದ ಹತ್ರ ಮನೆ ಮಾಡಿದ್ಮೇಲೆ ಒಂದು 17 ಕೋಳಿ ತಗೊಂಡಿದ್ದು, ಸಣ್ಣ ಸಣ್ಣ ಪಿಳ್ಳಿ ತಗೊಂಡಿದ್ದು. ಅವು ಬೆಳೀತಾ ದೊಡ್ಡದಾಯ್ತದಂಗೆ 1-3 ತೀರೋಗ್ಬಿಟ್ಟು, ರೋಗ ಬಂದು ಕಾಯಿಲೆ ಬಂದು ಸತ್ತೋಗ್ಬಿಟ್ಟು. ಇನ್ನೆರಡು ನಮ್ಮದೇ ಆದಂಥ ಒಂದು ಮುದೋಳ್ ನಾಯಿ ಇತ್ತು, ಅದು ಕಚ್ಚಿಬಿಟ್ಟು ಸಾಯಿಸ್ಬಿಡ್ತು. ಅದು ನೋಡಿದ್ರಲ್ಲ, ಮುದೋಳ್ ನಾಯಿ ಸತ್ತೋಗ್ಬಿಡ್ತು. ಮರಿಗಳು 2 ಕೋಳಿಗಳನ್ನ ಸಾಯಿಸ್ಬಿಡ್ತು. ಒಂದೇ ಗಚ್ಚು ಹಾಕಿದ್ದು 2 ದಿನ. ಆದ್ದರಿಂದ ಒಂದು ನಾಯಿ 2-3 ದಿನ ಏಟು ತಿಂತು. ಈಗ ಅದು ತಿಂತಾ ಇಲ್ಲ, ಬಿಟ್ಬಿಟ್ಟದೆ. ಆಮೇಲೆ ಉಳ್ದವು ಇಷ್ಟು ಉಳ್ಕೊಂಡು 9 ಉಳ್ಕೊಂಡು 9ರಲ್ಲಿ ಇಲ್ಲಿ ಎಷ್ಟಾವೆ ಅಂದರೆ, ಒಂದು ದೊಡ್ಡದೊಂದು, ಅದೊಂದು 2, 3, 4, 5, 6, 7 ಅಥವಾ ಒಂದು 8 ಇನ್ನೊಂದು ಮೊಟ್ಟೆ ಇಕ್ಕಕ್ಕೆ ಹೋಗದೆ ಮೊಟ್ಟೆ ಕೊಡ್ತಾವೆ. ಈಗ ಇಲ್ಲಿ ನಮ್ಮಲ್ಲಿ 4 ಮೊಟ್ಟೆ ಕೊಡ್ತಾವೆ. ಡೈಲಿ ಮೊಟ್ಟೆ ಕೊಡ್ತಾವೆ, ಡೈಲಿ 1 ತಿಂಗಳಿಂದ. ಇವಕ್ಕೆ ನಾವು ರಾಗಿ, ಅಕ್ಕಿ, ಒಂದಷ್ಟು ಪೀಡ್ಸು ತಗೊಬಂದಿದ್ದು, ಜೊತೆಗೆ ಮಿಕ್ಸಿಂಗೆ ತೋಟದಲ್ಲಿರುವಂಥ ಹುಲ್ಲೆಲ್ಲ ತಿಂತವೆ. ಒಳ್ಳೆ ಮೊಟ್ಟೆಗಳ್ನ ಕೊಡ್ತಾವೆ, ಡೈಲಿ ಕೊಡ್ತಾವೆ. 4 ಕೋಳಿ, ಇನ್ನೂ 2 ಕೊಡ್ತಾಯಿಲ್ಲ. ಏನೋ ಅವಕ್ಕೆ ಚರ್ಬಿ ಜಾಸ್ತಿ ಆಗಿರ್ಬೋದು, ಮೋಸ್ಟ್ಲಿ ನೋಡಿ. ಇದಲ್ಲ, ಇದು ಮೊನ್ನೆಯಿಂದ ಕೊಡ್ತಾ ಇದು ಪುಕ್ಕ ಕೆರ್ಕೋತಾ ಇರೋದು. ಇನ್ನೊಂದು ಅಲ್ಲಿ ಬೂದ್ ಬಣ್ಣ ಆಯ್ತಲ್ಲ, ಅದು ಬೂದ್ ಬಣ್ಣ ಇರೋದು ಯಾಕೋ ಮೊಟ್ಟೆನೇ ಕೊಡ್ತಾಯಿಲ್ಲ. ನನ್ನ ಮನಸ್ಸಿಗೆ ಅದು ಏನು ಬಾಯ್ಲರ್ ಕೋಳಿ ಅಂತಾರಲ್ಲ, ಆ ಥರ ಏನೋ ಕ್ರಾಸ್. ಏನೋ ಎತ್ತು ನೋಡ್ರೆ ಸಖತ್ ತೂಕ ಐತೆ. ಮಿಕ್ತವು ಇನ್ನು 2-3 ಕೊಡ್ತಾವೆ. ಒಟ್ಟು 4 ಕೊಡ್ತಾವೆ ಮೊಟ್ಟೆನ. 1 ತಿಂಗಳಿಂದ ನಾವು ಮೊಟ್ಟೆನ ಡೈಲಿ 2 ದಿನಕ್ಕೆ 8 ಆಯ್ತವೆ. 2 ದಿನ 3 ದಿನ ಹಿಂಗೆ ಅವು ಬೇಯಿಸ್ಕೊತಾ ಇದ್ದೀವಿ. ಒಂದಷ್ಟು ಆಮ್ಲೆಟು ಮಾಡ್ಕೊತಾ ಇದ್ದೀವಿ. ಮಕ್ಳುಗಳು ಅವಕ್ಕೆ ಅದರಲ್ಲಿ ಒಂದಷ್ಟು ಎಗ್ ರೈಸು ಮಾಡ್ಕೊತಾವ್ರೆ. ನೋಡಿ, ಈ ಥರ ಕೋಳಿ ಸಾಕದೆಯಿಂದ ಇಷ್ಟೊಂದು ಅನುಕೂಲ ಆಯ್ತದೆ ನೋಡಿ. ಇನ್ನು ಮಿಕ್ತವು ತಿರ್ಗಾ ಪುನಃ 15 ಪಿಳ್ಳೆಗಳು ತಗೊಂಡಿದ್ದೀವಿ. ಅವು ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲವೇ ನೋಡಿ, ನಮ್ಮ ತಂದೆಯವರು ತಗೊಬಿಟ್ಟಿದ್ರು 15 ಪಿಳ್ಳೆನ 1,000 ರೂಪಾಯಿಗೆ. ಏನು ರೇಟ್ ಬೇಕು ಲೆಕ್ಕ ಹಾಕೊಳ್ಳಿ. ಇವಕ್ಕೂ ಸಹಿತ ಇಲ್ಲಿ ನಳ್ಳು ಮಾಡವ್ರೆ ನಮ್ಮ ತಂದೆಯವರು. ದೊಡ್ಡಾದರೆ ಮೊಟ್ಟೆ ಕೊಡ್ತವೆ, ತಿನ್ಬೋದು ಅಂತ. ನೋಡಿ, ತೋಟದ ಹತ್ರ ಇದ್ದರೆ ಇದೊಂದು ಮಾಡಿಕೊಂಡ್ರೆ ಒಳ್ಳೆ ಅನುಕೂಲ ಕೋಳಿ ದೆಸೆಯಿಂದ. ನೋಡಿ, ಈ ಥರ ಅವೆ. ಸಾಯಂಕಾಲ ಆದಮೇಲೆ ತೋಟದಲ್ಲೆಲ್ಲ ಇಲ್ಲೆಲ್ಲ ಬಿಟ್ಟರೆ ಗರಿಕೆ ಮೇವುಗಳನ್ನೆಲ್ಲ, ಸೊತ್ತೆಗಳನ್ನೆಲ್ಲ ಕುತ್ಕೊಂಡು ತಿನ್ಕೋತವೆ ಕೋಳಿಗಳು. ನೋಡಿ, ಒಂಚೂರು ಸೊತ್ತೆನೇ ಬಿಡೋಲ್ಲ, ಎಲ್ಲ ತಿನ್ಕೋತವೆ. ಆಚೆಗಡೆ ಏನಿದ್ರು ನಾವು ಸಾಯಂಕಾಲ ಬಿಡ್ತೀವಿ, ಬೆಳಗ್ಗೆ ಬಿಡ್ತೀವಿ. ಯಾಕೆ ಅಂದರೆ ಕೀರ ಐತೆ, ಕೀರುಗಳು ಕೊಟ್ಲೆ ಸಾಯಿಸಾಕ್ಬಿಡ್ತವೆ. ಆಮೇಲೆ ನಮ್ಮದು ನಾಯಿಗಳವಲ್ಲ, ಬೇರೆ ನಾಯಿಗಳು ಬಂದ್ರೂ ಕಂಟ್ರೋಲ್ ಮಾಡಿಬಿಡ್ತವೆ. ಬೊಗಳ್ದಾಗ ಅವು ಸೌಂಡ್ ಮಾಡಿದಾಗ ಬೇರೆ ನಾಯಿಗಳು ಬರೋಲ್ಲ ಹತ್ರಕ್ಕೆ. ಅದ್ರ ದೆಸೆಯಿಂದ ಇಲ್ಲಿ ಸ್ವಲ್ಪ ಉಳ್ಕೊಂಡವು. ಇಲ್ದೇ ಕೋಳಿಗಳು ಉಳ್ಕೋತಾ ಇರಲ್ಲ. ನೋಡಿ, ಈ ಥರದೊಂದು ಸಿಸ್ಟಮ್ ಮಾಡಿಕೊಂಡು ಈಚೆಗಡೆ ನೀರು ಮಡಗ್ತೀವಿ. ಒಳಗಡೆಯಿಂದ ತಲೆ ಹಾಕ್ಕೊಂಡು ಮೇಯೋ ಥರ ಮಾಡಿದ್ದೀವಿ. ಮೇಯ್ತಾವೆ ಕೋಳಿಗಳು. ಗಿರಿರಾಜ ಕೋಳಿ ಇವು. ಪ್ಯೂರ್ ನಾಟಿ ಕೋಳಿ ಸಿಗ್ತಾ ಇಲ್ಲ. ಅವು ಈ ಬ್ಯಾಚ್ ಆದಮೇಲೆ ತರ್ಸೋಣಂತ ಇದ್ದೀನಿ. ಇವು ನೋಡೋಣ, ಸದ್ಯಕ್ಕೆ ಮೊಟ್ಟೆ ಕೊಡ್ತಾವಲ್ಲ, ಸಾಕು, ಜಾಸ್ತಿ ಬೇಡ ನಮ್ಗೆ ಇಷ್ಟೇನೆ ಅಂದ್ಬಿಟ್ಟು ಒಂದಿಷ್ಟು ಹಾಕ್ಕೊಂಡಿದ್ದೀವಿ. ನೋಡಿ, ಈ ಕೋಳಿಗಳು ಈ ಥರ ಅವೆ. ಆಮೇಲೆ ಚಿಕ್ಕುಂಜ ಆಯ್ತಲ್ಲ, ಚಿಕ್ಕುಂಜ ಸಣ್ಣದು ನೋಡಿ, ಇದು ಇಂದ್ಲದು. ಇದೇನು ಮಾಡ್ತಾಯಿತ್ತು ಅಂದರೆ, ಈ ಸಣ್ಣ ಮರಿಲಿ ಓಡಿ ಹೊಂಟೋಗೋದು. ಅತ್ತಾಗಿತ್ತ ನಾನು ಹಿಡ್ಕೊಬಿಟ್ಟು ಓದ್ಯಾ ಅಂದ್ಬಿಟ್ಟು ತಲೆ ಮೇಲೆ ರೇಟ್ ಆಗ್ತಾಯಿದೆ. ಅದಕ್ಕೆ ಅವಾಗಿಂದ ಅದೇನು ಮಾಡ್ತದೆ ಅಂದರೆ, ಹಾಚ್ಬಿಟ್ರೆ ನನ್ನಿಂದ ಓಡಿ ಬರ್ತದೆ. ಕೂಗ್ಬಿಟ್ರೆ ಸಾಕು, ಎಲ್ಲರ ಇದ್ದರೆ ಓಡ್ಬಿಡ್ದು. ಅದು ಬುದ್ಧಿ ಕಲ್ತ್ಕೊಡೋದು. ಮರಿಲಿ ಒಂದು 4 ಸತಿ ಹೊಡೆದ್ಬಿಟ್ಟಿದೆ ತಲೆ ಮೇಲೆ ಬೆಟ್ಟಲ್ಲಿ. ಆವಾಗಿಂದ ನೋಡೋದು ಬುದ್ಧಿ ಕಲ್ತ್ಕೊಂಡದು. ನೋಡೋದು ಅದು ನೋಡಿ, ಅದು ದೊಡ್ಡದಲ್ಲ, ಅದು ಜಗ್ಗಲ್ಲ, ಅದು ನನಗೆ ಕುತ್ಕುಗೆ ಓಡಬರ್ತದೆ ಮೈಕ್ಳುಗಳಿಗೆ. ಅದು ಸ್ಟ್ರಾಂಗ್ ಆಗದೆ. ದೊಡ್ಡದು ನೋಡಿ, ತೋರಿಸ್ತೀನಿ ನೋಡಿ, ದೊಡ್ಡದಿದು ನೋಡಿದ್ದು.